ಬ್ಯಾಂಕ್ನಿಂದ ಡ್ರಾ ಮಾಡಿ ಮನೆಯಲ್ಲಿ ತಂದಿಟ್ಟಿದ್ದ 2,000 ರೂಪಾಯಿಯ ಹೊಸ ನೋಟುಗಳು ಮುಟ್ಟಿದಾಗ ಪುಡಿಯಾಗುತ್ತಿದೆ. 15 ದಿನಗಳ ಹಿಂದೆ ಮೈಸೂರಿನ ವಿವಿ ಮೊಹಲಾದ ಕರ್ನಾಟಕ ಬ್ಯಾಂಕ್ನಿಂದ ಹಣ ಡ್ರಾ ಮಾಡಿದ್ರು. ಈ ವೇಳೆ ಅವರಿಗೆ ಹೊಸ 2,000 ರೂಪಾಯಿಯ ನೋಟು ಲಭಿಸಿತ್ತು. ಆದ್ರೆ ಈಗ ನೋಟು ತೆಗೆದು ನೋಡಿದ್ರೆ ನೋಟು ಮುಟ್ಟಿದಲ್ಲೆಲ್ಲ ಪುಡಿಯಾಗ್ತಿದೆ. ಪುಡಿಯಾದ ನೋಟನ್ನ ನೋಡಿ ವಿನೋದ್ ಹಾಗೂ ಅವರ ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ. ನೋಟು ಬದಲಾಯಿಸಲು ಬ್ಯಾಂಕ್ಗೆ ಹೋದ್ರೆ ಬ್ಯಾಂಕ್ ಅಧಿಕಾರಿಗಳಿಂದ ಇವರಿಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಪ್ರಧಾನಿ ಮೋದಿ ಅವರು ನೋಟ್ ಬ್ಯಾನ್ ಘೋಷಣೆ ಮಾಡಿದ ನಂತರ ಆತುರದಲ್ಲಿ ಪ್ರಿಂಟ್ ಆಗುತ್ತಿರೋದ್ರಿಂದ ನೋಟುಗಳ ಕ್ವಾಲಿಟಿ ಕಡಿಮೆಯಾಗ್ತಿದೆ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ನಿಮ್ಮ ಬಳಿಯೂ ಹೊಸ ನೋಟುಗಳಿದ್ರೆ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ನಿಂದ ತಂದು ನಾವು ಸೇಫ್ ಆಗಿ ಇಟ್ಟಿದ್ದೇವೆ ಎಂದು ಎಲ್ಲಾದರೂ ತೆಗೆದಿಟ್ಟಿದ್ರೆ ಅದನ್ನೊಮ್ಮೆ ಈಗಲೇ ನೋಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಇಟ್ಟ 2,000 ರೂಪಾಯಿ ನೋಟು ಇಟ್ಟಲ್ಲೇ ಪುಡಿಯಾಗಬಹುದು.